ಮನೇಲಿ ಮಕ್ಳಿದಾರ ಅಂದ್ರೆ ಈ ರೀತಿ ಟಿವಿ ಹೊಡೆದಾಕೋದು ತುಂಬಾ ಕಾಮನ್. ಟಿವಿಯಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಡಿಸ್ಪ್ಲೇ ಆಗಿರುತ್ತೆ. ಟಿವಿ ಒಂದ್ಸರಿ ಹೊಡೆದೋಯ್ತು ಅಂದ್ರೆ ಇದ್ರ ಡಿಸ್ಪ್ಲೇ ಕಾಸ್ಟ್ ಆಲ್ಮೋಸ್ಟ್ 60 to 70% ಟಿವಿ ಕಾಸ್ಟ್ ಅಲ್ಲಾದ್ರೆ ಬಂದ್ಬಿಡುತ್ತೆ. ಈ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಅಂತಾನೆ ನಮ್ ಫ್ರೆಂಡ್ ಈ ಟಿವಿ ಸ್ಕ್ರೀನ್ ಗಾರ್ಡ್ ನ ಅಂದ್ರೆ ತರಿಸಿದಾನೆ. ಆಕ್ಚುಲಿ ಅವ್ರ ಮಗು ಟಿವಿನ ಹೊಡೆದಾಕಿತ್ತು. ಆ ಟಿವಿಗೆ ನಾನು ಹೊಸ ಡಿಸ್ಪ್ಲೇ ಹಾಕೊಟ್ಟಿದ್ದೀನಿ. ಹೊಸ ಡಿಸ್ಪ್ಲೇ ಹಾಕಿದ ಮಾತ್ರಕ್ಕೆ ನಾಳೆನೆ ಮಕ್ಳು ಟಿವಿ ಹೊಡೆದಾಕಲ್ಲ ಅನ್ನೋ ಗ್ಯಾರಂಟಿ ಇಲ್ಲ. ಅದಕ್ಕೋಸ್ಕರ ಈ ಸ್ಕ್ರೀನ್ ಪ್ರೊಟೆಕ್ಟ್ ಆದ್ರೆ ತರಿಸಿದಾನೆ. ಈ ಬಾಕ್ಸ್ ಜೊತೆ ನಮ್ಗೆ ಈ ರೀತಿ ಒಂದು ಸ್ಟ್ರಾಪ್ ಕೂಡ ಸಿಗೋ ಅಂತದ್ದು. ಈ ಸ್ಕ್ರೀನ್ ಪ್ರೊಟೆಕ್ಟರ್ಸ್ 32 ಇಂಚಸ್ ಇಂದ 65 ಇಂಚಸ್ ಟಿವಿಗಳವರೆಗೂ ಅವೈಲೇಬಲ್ ಇದೆ. ಇದನ್ನ ಇನ್ಸ್ಟಾಲ್ ಮಾಡೋದು ಕೂಡ ತುಂಬಾ ಈಸಿ. ಜಸ್ಟ್ ಇದನ್ನ ಟಿವಿ ಮೇಲೆ ಪ್ಲೇಸ್ ಮಾಡಿ ಈ ರೀತಿ ಸ್ಟ್ರಾಪ್ ಇರುತ್ತಲ್ಲ, ಸ್ಟ್ರಾಪ್ ನ ಈ ರೀತಿ ಹಾಕಿದ್ರೆ ಮುಗೀತು. ಇವನು ಒಂದು ಮ್ಯಾನುಫ್ಯಾಕ್ಚರರ್ ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಪರ್ಚೇಸ್ ಮಾಡಿದ್ದಾನೆ. ಇದು ಯಾವ್ದೇ ಪ್ರಮೋಷನ್ ವಿಡಿಯೋ ಅಲ್ಲ. ಇಲ್ಲಿ ಕೆಳಗಿರೋ ನಂಬರ್ ಗೆ ನೀವು ವಾಟ್ಸ್ಆಪ್ ಮಾಡಿ ನೀವು ನಿಮ್ಮ ಟಿವಿ ಸೈಜ್ ಗೆ ಪ್ರೈಸ್ ನ ತಿಳ್ಕೊಬಹುದಾಗಿದೆ. ಟಿವಿ ಸೈಜ್ ನ ಮೆಜರ್ ಮಾಡೋದು ಈ ಕಡೆ ಕಾರ್ನರ್ ಇಂದ ಈ ಕಡೆ ಕಾರ್ನರ್ ಗೆ ಎಷ್ಟು ಇಂಚ್ ಇದೆ ಅನ್ನೋದನ್ನ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ಅವರು ನಿಮ್ಗೆ ಸ್ಕ್ರೀನ್ ಪ್ರೊಟೆಕ್ಟರ್ ನ ಪ್ರೈಸ್ ಡೀಟೇಲ್ಸ್ ಆದ್ರೆ ಕೊಡ್ತಾರೆ. 43 ಇಂಚಸ್ ಬಂದ್ಬಿಟ್ಟು ಅಮೆಜಾನ್ ಅಲ್ಲಿ 3600 ಇದೆ. ಇವರೇ ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ ಇವ್ರ ಹತ್ರ ಜಸ್ಟ್ 2700 ರೂಪಾಯಿಗೆ ಸಿಗ್ತಾ ಇದೆ. ಇದನ್ನ ಇವರು ಆಲ್ ಓವರ್ ಇಂಡಿಯಾ ಫ್ರೀ ಡೆಲಿವರಿ ಸಹ ಮಾಡ್ತಾ ಇದ್ದಾರೆ. ಈ ಸ್ಕ್ರೀನ್ ಪ್ರೊಟೆಕ್ಟರ್ ಹಾಕದ್ಮೇಲೆ ನಾನು ಪಿಕ್ಚರ್ ಕ್ವಾಲಿಟಿ ಎಲ್ಲ ಟೆಸ್ಟ್ ಮಾಡಿದ್ದೀನಿ. ನಂಗೆಲ್ಲೂ ರಿಫ್ಲೆಕ್ಷನ್ ಮತ್ತೆ ಪಿಕ್ಚರ್ ಕ್ವಾಲಿಟಿಯಲ್ಲಿ ಡ್ರಾಪ್ ಆಗಿದ್ದಂತ ಯಾವುದೇ ಪ್ರಾಬ್ಲಮ್ಸ್ ನಂಗೆ ನೋಟಿಸ್ ಆಗಿಲ್ಲ. ಮತ್ತೆ ರಿಮೋಟ್ ಸಹ ಇದರಲ್ಲಿ ಕ್ಲಿಯರ್ ಆಗಿ ವರ್ಕ್ ಆಗ್ತಾ ಇದೆ. ಈ ಗ್ಲಾಸ್ ಹಾಕಿದ್ಮೇಲೆ ಡಿಸ್ಪ್ಲೇ ಕ್ಲೀನಿಂಗ್ ಸ್ಪ್ರೇ ಗಳನ್ನ ಯೂಸ್ ಮಾಡಿ ಡೈರೆಕ್ಟ್ ಇದ್ರ ಮೇಲೆ ಸ್ಪ್ರೇ ಸಹ ಮಾಡಬಹುದು. ಡಿಸ್ಪ್ಲೇಗೆ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ.